ಅವ್ರಿಗೆ ಫ್ರೀ ಬಿಟ್ಬಿಟ್ಟು ದುಡ್ಡು ಮಾಡೋರೆಲ್ಲ ಎಲ್ಲ ಅದು ಹೊಂಟೋದ್ರೆ ಅವ್ರಿಗೆ ಸಿಗಲ್ವಲ್ಲ ಅದಕ್ಕೆ. ಸರ್ ಕುಮಾರಸ್ವಾಮಿ ರೈತರ ಕಷ್ಟ ಏನು ಅಂತ ಅವ್ರಿಗೆ ತುಂಬ ಗೊತ್ತು, ಅದರಿಂದ ರೈತರಾದಂಥ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ಸರ್. 2 ಗಂಟೆಗೆ ಮನೆಗೆ ಹೋಗ್ಬೇಕಾದ್ರೆ 4 ಗಂಟೆಗೆ ಹೋಗ್ತಿದ್ದೀವಿ. ಏನ್ ಈ ಸಲ ಯಂಗ್ಸ್ಟರ್ಸ್ ಏನ್ ನೋಡ್ತಾ ಇದ್ರೆ ಎಲೆಕ್ಷನ್ ಅಲ್ಲಿ ಯಾರು ಗೆಲ್ತಾರೆ? ಕಾಂಗ್ರೆಸ್ ಅನ್ಸುತ್ತೆ. ಕಾಂಗ್ರೆಸ್ ಗೆಲ್ಲತ್ತೆ. ಯಾಕೆ ಗೆಲ್ಲತ್ತೆ ಅನ್ಸುತ್ತೆ? ಎಲ್ಲ ಅವರು ಹೆಣ್ಸ್ರಿಗೆ ಫ್ರೀ ಬಿಟ್ಬಿಟ್ಟು ದುಡ್ಡು ಮಾಡೋರೆಲ್ಲ ಎಲ್ಲ ಅದು ಹೊಂಟೋದ್ರೆ ಅವ್ರಿಗೆ ಸಿಗಲ್ವಲ್ಲ ಅದಕ್ಕೆ. ಅದ್ರ ಹಾಕ್ಬಿಡ್ತಾರ. ಹೆಣ್ಮಕ್ಳು ಒಂದ್ ಕಡೆ ನಿಲ್ತಾರೆ, ಗಂಡ್ಮಕ್ಳು ಗಂಡು ಮಕ್ಳು BJP ಕಡೆ ಅನ್ಸುತ್ತೆ. ಅವ್ರಿಗೇನು ಸೌಲಭ್ಯ ಇಲ್ವಲ್ಲ. ಸೆಂಟ್ರಲ್ ಅಲ್ಲಿ ಯಾರು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಸೆಂಟ್ರಲ್ ಅಲ್ಲಿ ಕುಮಾರಸ್ವಾಮಿ. ಅಲ್ಲ, ಕೇಂದ್ರದಲ್ಲಿ ಪ್ರಧಾನಿ ಯಾರಾಗ್ಬೇಕು? ನನಗೆ ಮೋದಿ ಆಗಬೇಕು. ಅಲ್ಲಿ ಮೋದಿ ಆಗ್ಬೇಕಾ? ಇಲ್ಲಿ ಇಲ್ಲಿ ಯಾರಾದ್ರೂ ಇಲ್ಲಿ ಗ್ಯಾರಂಟಿ ಬಂದಿದ್ದಕ್ಕೆ ಅವ್ರು ಆಗ್ಬೇಕು. ಚೆನ್ನಾಗಿದೆ ಸರ್. ನಮಸ್ತೆ ಸರ್. ನಮಸ್ತೆ ಏನ್ ಸರ್ ಈ ಸಲ ಯಾರು ಗೆಲ್ಲೋರು ಇಲ್ಲಿ? ಸರ್. ಕಾಂಗ್ರೆಸ್ ಬರುತ್ತೆ ಸರ್. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ ಸರ್. ಸ್ಟಾರ್ ಚಂದ್ರ ಅವ್ರು ಗೆಲ್ತಾರೆ. ಹೌದಾ? ಪಕ್ಕ ಗೆಲ್ತಾರೆ ಸರ್. ಏನ್ ಅಷ್ಟೊಂದು ವಿಶ್ವಾಸ ಯಾವ್ದು ಸರ್ ಸಿದ್ದರಾಮಯ್ಯನ ಭರವಸೆ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇರೋದ್ರಿಂದ ಅವ್ರ 5 ಗ್ಯಾರಂಟಿ ಘೋಷಣೆ ಮಾಡಿರೋದ್ರಿಂದ ಕಾಂಗ್ರೆಸ್ ಪಕ್ಕ ಬರುತ್ತೆ ಅಂತ ನಾವು ನಂಬ್ಕೊಂಡಿದ್ದೀವಿ. ಬಂದೇ ಬರುತ್ತೆ. ಬಂದೇ ಬರುತ್ತೆ ಸರ್. ಹೆಣ್ಮಕ್ಳಿಗೆ ಕೊಟ್ಬಿಟ್ಟಿದ್ರೆ ಗಂಡ್ ಮಕ್ಳಿಗೆ ಕೊಟ್ಟಿಲ್ಲ ಅಂತ ಗಂಡ್ ಮಕ್ಳು ಕೋಪ ಮಾಡ್ತಾರೆ ಸರ್. ಅವ್ರು ಕೊಟ್ರೆ ನಮ್ಗೇನು ಕೊಟ್ರು ಸರ್? ಅವ್ರು ಕೊಟ್ರೆ ನಮ್ಗೆ ಕೊಟ್ರೆ ಏನು? ಎಲ್ಲ ಒಂದೇಲ್ಲ ಸರ್. ಈಗ ಅವರೆಲ್ಲರೂ ಹೋಗ್ಬೇಕಂದ್ರೆ ನಾವು ಅವ್ರಿಗೆ ಕೊಟ್ಟು ಕಳಿಸ್ಬೇಕು ತಾನೆ. ಬಚ್ಚರ ಕಷ್ಟ ನಾವು ತಾನೇ ಕೊಡ್ತಾ ಇದ್ದ ಅವ್ರಿಗೆ. ಅವರೇ ಕೊಟ್ಟೋದ್ರಿಂದ ನಮ್ಗೇನು ಲಾಭ ತಾನೆ. ಈಗ ಅದು ಉಳಿಯುತ್ತೆ ಅಂತ. ಉಳಿಯುತ್ತೆ ಸರ್. ಬಟ್ ತುಂಬಾ ಗಂಡ್ ಮಕ್ಳು ಹೇಳ್ತಾರೆ ನಮ್ ಕಡೆ ಕಿತ್ಕೊಂಡ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ರೆ. ಏನಿಲ್ಲ ಸರ್. ಅದು ತಿಳ್ಕೊಳ್ ಕೆಲ್ದವ್ರು ಆ ಥರ ಮಾತಾಡೋದು ಅಷ್ಟೇ. ಹೌದಾ? ಹೌದು ಸರ್. ಸೊ ನಿಮ್ಗೆಲ್ಲ ಖುಷಿ ಇದೆ? ಖುಷಿ ಇದೆ ಸರ್. ಕೊಡೋಕ್ ತಪ್ಪಿದೆ ಅಂತ. ತಪ್ಪಿದೆ ಸರ್. ಊಟಕ್ಕೆಲ್ಲ ಹಾಕ್ತಾರಾ ಇಲ್ಲ ಬಸ್ ಹತ್ಕೊಂಡು ಹೋಗ್ಬಿಡ್ತಾರ? ಇಲ್ಲ ಸರ್. ಆಗ್ತಾರೆ. ಇಲ್ಲ, ಬಹಳ ಜನ ಹೇಳ್ತಾ ಇದ್ರು ಏನಂದ್ರೆ ಸರ್. ಇಲ್ಲ ಇಲ್ಲ ಬಸ್ ಹತ್ಕೊಂಡು ಹೋಗ್ಬಿಡ್ತಾರೆ ನಮ್ಗೆ ಅಡಿಗೆ ಆ ಥರ ತಿಳ್ಕೊಂಡಿರೋ ತಪ್ಪು ಸರ್. ಊಟಕ್ಕೆಲ್ಲ ಹಾಕ್ಬಿಟ್ಟೆ ನಮ್ಗೆ ಏನೇನು ವ್ಯವಸ್ಥೆ ಮಾಡ್ಬೇಕು ಮಾಡ್ಬಿಟ್ಟೆ ಅವ್ರು ಹೋಗೋದು. ಸುಮ್ಮನೆ ಅನವಶ್ಯವಾಗಿ ಅವ್ರು ತಿರ್ಗಾಡಲ್ಲ. ಏನಾದ್ರು ಕೆಲಸಗಳು ಇದ್ರೆ ತಾನೇ ಹೋಗೋದು. ಅದರಿಂದ ಕಾಂಗ್ರೆಸ್ ಗೆಲ್ಲುತ್ತೆ ಸರ್. ಓಕೆ ಮೇಡಮ್ ನಮಸ್ತೆ. ಏನಾಗುತ್ತೆ ಮೇಡಮ್ ಈ ಸಲ ಎಲೆಕ್ಷನ್ ಯಾರು ಗೆಲ್ತಾರೆ? JDS ಸರ್. JDS ಗೆಲ್ಲುತ್ತೆ. ಕುಮಾರಸ್ವಾಮಿ ಸರ್. ಹೌದಾ? ಯಾಕೆ? ಸರ್ ಕುಮಾರಸ್ವಾಮಿ ರೈತರ ಕಷ್ಟ ಏನು ಅಂತ ಅವ್ರಿಗೆ ತುಂಬ ಗೊತ್ತು, ಅದರಿಂದ ರೈತರಾದಂಥ ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾರೆ ಸರ್ ಮಂಡ್ಯ ಲೋಕಸಭೆಯಲ್ಲಿ. ಗ್ಯಾರಂಟಿಗಳು ಹೆಣ್ಮಕ್ಳು ಕೈ ಹಿಡಿತಾರಂತಾರೆ ಕಾಂಗ್ರೆಸ್ಸಿಗೆ. ಸರ್ ಕಾಂಗ್ರೆಸ್ ನಮ್ಮ ಪಕ್ಕದ JDS. JDS ಗ್ಯಾರಂಟಿಗಳೆಲ್ಲ ಬಂದಿದ್ದಾವ? ಗ್ಯಾರಂಟಿಗಳಿಲ್ಲ ಸರ್. ಒಬ್ಬೊಬ್ರಿಗೆ ಬಂದಿರುತ್ತೆ, ಒಬ್ಬೊಬ್ರಿಗೆ ಬರಲ್ಲ. ಈಗ ಏನಂತ ಹೇಳ್ತಾರೆ, ತಿಂಗ್ಳಿಗೆ 2,000 ಅಮೌಂಟ್ ಆಗ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈಗ ಅದನ್ನು ಸ್ಟಾಪ್ ಮಾಡಿದ್ದಾರೆ ಸರ್. ಕೆಲವ್ರಿಗೆ ಬರ್ತಾ ಇದಾವಲ್ವಾ? ಕೆಲವ್ರಿಗೆ ಬರ್ತಾರೆ, ಬಟ್ ನಮಗೆ ಗೊತ್ತಿಲ್ವಲ್ಲ ಸರ್. ನಿಮ್ಗೆ ಬರ್ತಾ ಇಲ್ವಾ? ಅಮ್ಮಂಗೆ ಯಾರಿಗೂ ಬರ್ತಾ ಇಲ್ಲ. ಹೆಣ್ಮಕ್ಳೆಲ್ಲ ಹಾಕಲ್ವಾ ಗ್ಯಾರಂಟಿ ನೋಡಿ ಓಟು? ಗ್ಯಾರಂಟಿ ನೋಡು ಅವ್ರ ಅಭಿಪ್ರಾಯ ಅವ್ರಿಗೆ ಬಿಟ್ಟಿದ್ದು ಸರ್. ನಮಗೆ ಗೊತ್ತಿಲ್ಲ ಅಷ್ಟು. ನಮ್ಮ ಅಭಿಪ್ರಾಯ ನಮ್ಮ JDS ಬರಬೇಕು, JDS ಗೆಲ್ಲೋದು ಸರ್. ಈಗ ನಿಮಗೆ ಗ್ಯಾರಂಟಿ ಬಂದಿದ್ರೆ ನೀವು ಹಾಕ್ತಿದ್ರಾ? ಆ ಥರ ಏನೋ ನಮ್ಮ JDS ಪಕ್ಷ ಅನ್ಸಾನೆ ಯಾವಾಗಲೂ JDSಗೆ ಸಪೋರ್ಟ್ ಮಾಡೋದು. JDS ಹೆಸರು ನಾವು ಹಾಕೋದು ಯಾವಾಗ. ಸರಿ. ಏನ್ ನೋಡ್ತಾ ಇದ್ರೆ ಯಂಗ್ಸ್ಟರ್ಸ್ ಇಲ್ಲ ಈ ಸಲ ವೋಟಿಂಗ್ ಅಲ್ಲಿ? ಸೆಂಟ್ರಲ್ ಅಲ್ಲಿ ಯಾರು ಆಗ್ಬೇಕು? ಸರ್ ನನ್ನ ಮೈನರ್ ಇನ್ನೂ ವೋಟಿಂಗ್ ಪವರ್ ಸಿಕ್ಕಿಲ್ಲ. ಸಿಕ್ಕಿದ್ಮೇಲೆ ಹೇಳ್ತೀನಿ. ಅಲ್ಲಲ್ಲ ಹೇಳಿ, ಬಟ್ ಯೋಚನೆ ಹೇಳಿ. ನಿಮ್ ವೋಟಿಂಗ್ ಅದು ಯಾರು ಹಾಕ್ಬೇಕು ಅಂತ ಹೇಳ್ಬೇಡಿ. ಇಂಥವ್ರು ಆಗ್ಬೇಕು ದೇಶವನ್ನು ನಡ್ಸಕ್ಕೆ, ಇಂಥವ್ರು ಇರ್ಬೇಕು ಅಂತ ಏನ್ ಅನ್ಸುತ್ತೆ? ನನಗೆ BJP ಬರಬೇಕು ಅನ್ಸುತ್ತೆ. BJP ಬರ್ಬೇಕು ಸೆಂಟ್ರಲ್ ಅಲ್ಲಿ. ಇಲ್ಲಿ ಯಾರು ಆಗ್ಬೇಕು ಅನ್ಸುತ್ತೆ ನಿಮ್ಗೆ? ಇಲ್ಲಿ JDS ಬರಬೇಕು. ಬಂದ್ರೆ ಅನುಕೂಲ ಆಗುತ್ತೆ ಅಂತ. ಈ ಗ್ಯಾರಂಟಿಗಳದ್ದು ಹೆಂಗ ಅನುಕೂಲ ಆಗುತ್ತೆ ಆಗಲ್ವಾ? ಒಳ್ಳೇದಾ ಕೆಟ್ಟದ್ದಾ? ಯಂಗ್ಸ್ಟರ್ಸ್ ಚಿಂತೆ ಮಾಡೋದು ಹೇಗೆ? ಗ್ಯಾರಂಟಿ ಅಂದರೆ ಈ ಫ್ರೀ ಬಸ್ ಮಾಡ್ಬಿಟ್ಟು ನಮ್ಗಂತೂ ಅಪ್ಪ ಭಗವಂತ ಇವಾಗ 2 ಗಂಟೆಗೆ ಮನೆಗೆ ಹೋಗ್ಬೇಕಾದ್ರೆ 4 ಗಂಟೆಗೆ ಹೋಗ್ತಿದ್ದೀವಿ. 4 ಗಂಟೆಗೆ ಹೋಗಿ ಬಸ್ಗಳು ಇಲ್ಲಿ 2 ಅವರ್ಸ್ ನೀನು ವೆಯ್ಟ್ ಮಾಡಿ ನೀವು ಎಷ್ಟು ಬಸ್ ನಿಲ್ಲಿಸುತ್ತೆ ಎಷ್ಟು ಬಸ್ ನಿಲ್ಲಿಸಲ್ಲ, ಬಸ್ ಒಳಗಡೆ ಪರಿಸ್ಥಿತಿ ಏನೇ ಅನ್ನೋದು ನಮಗೆ ಗೊತ್ತು. ಅವರೇನೋ ಮಾಡ್ಬಿಟ್ಟು ಮನೇಲಿ ಅವರೇ ಅಷ್ಟೇ. ಬಟ್ ನಿಮ್ಗೆ ಅಲ್ವಾ ಎಲ್ಲ ಅನುಕೂಲ ಆಗೋದು? ನಮಗೇನೋ ಅನುಕೂಲ ಆಯ್ತಿಲ್ಲ ಸರ್. ಸ್ಟೂಡೆಂಟ್ಸ್ಗಂತೂ ತುಂಬ ಕಷ್ಟ ಆಯ್ತೈತಿ ಫ್ರೀ ಬಸ್ಸಿನ. ಕರೆಕ್ಟ್ ಟೈಮಿಗೆ ಬಸ್ ಬಂದರೂ ಫುಲ್ ಎಲ್ಲ ರಶ್ ಆಗಿರುತ್ತೆ. ಕರೆಕ್ಟಾಗಿ ಬಸ್ ನಿಲ್ಲಿಸಲ್ಲ. ಅಷ್ಟು ಪ್ರಾಬ್ಲಮ್. ಇನ್ನು ಉಳಿದಿದ್ದೆಲ್ಲ ಗ್ಯಾರಂಟಿಗಳು 2,000 ರೂಪಾಯಿ ಕೊಡೋದು ಸರ್ ಅದು ಅನುಕೂಲ ಆಗುತ್ತೆ ಅನುಕೂಲ ಆಗಲ್ವಾ? ಸರ್ 2,000 ಅನ್ನೋದಕ್ಕಿಂತ ಈ ವಯಸ್ಸಾಗಿರೋರಿಗೆ ಇನ್ನಷ್ಟು ಒಂದು 500,000 ಜಾಸ್ತಿ ಮಾಡಿದ್ರೆ ತುಂಬ ಉಪಯೋಗ ಇರುತ್ತೆ. ಅದ್ರ ಬದಲು ಇವ್ರಿಗೆ 2,000 ಕೊಡ್ತಾ ಹೋದರೆ ಆಸೆಗಳು ಇನ್ನೂ ಜಾಸ್ತಿ ಆಗುತ್ತೆ. ಮನೇಲಿ ಇವಾಗ ಪುರುಷ ಪ್ರಧಾನ ಕುಟುಂಬ ಇರೋದು ಕನ್ವರ್ಟ್ ಆಗತ್ತೆ ಅನ್ನೋದು ಒಳ್ಳೇದಲ್ವಾ? ಹೆಣ್ಮಕ್ಳು ಬರೋದು ಒಳ್ಳೇದು. ಆದರೆ ಕೆಲವು ಮನೇಲಿ ಮನಸ್ತಾಪಗಳು ಉಂಟಾಗುತ್ತೆ. ಓಕೆ ಓಕೆ. ಬ್ಯೂಟಿಫುಲ್ ಆಗಿ ಒಂದೆಷ್ಟು ಹೇಳುವಂತ ಯೋಚನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರುತ್ತೆ.